ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ. MD ಅಲೋಕ್ ಕುಮಾರ್ ಅವರಿಗೆ ಆ ಲೆಟರನ್ನು ನೀಡಿದವನು ಅಲ್ಲಿ ಕುಳಿತು ಕೆಲಸ ಮಾಡಲಾಗದೆ ಒದ್ದಾಡುತ್ತಿದ್ದನು. ಬೆಳಗ್ಗೆ ಚಿನ್ನುಗೆ ಹೊಡೆದಿದ್ದರಿಂದ ಅವನು ಮನಸ್ಸು ಬಹಳವೇ ನೊಂದಿತ್ತು. ಕಿರಣ ಮಂಕಾಗಿರುವುದನ್ನು ನೋಡಿದ ಸೂರ್ಯ, ಯಾಕೆ ಕಿರಣ, ಏನಾಯಿತು, ತುಂಬ ಡಲ್ಲಾಗಿದ್ದೀಯಲ್ಲ ಎಂದು ಕೇಳಿದನು. ಸೂರ್ಯ ಚಿನ್ನು ಬಾಂಧವ್ಯದ ಬಗ್ಗೆ ಗೊತ್ತಿದ್ದು ಅವರ ಬಗ್ಗೆ ತಪ್ಪಾಗಿ ಮಾತನಾಡಿದನಲ್ಲ ಎನ್ನುವ ತಪ್ಪಿತಸ್ಥ ಭಾವ ಕಾಡಿತು. ಅದೇ ತಪ್ಪಿತಸ್ಥ ಭಾವದಿಂದ ಸೂರ್ಯನಿಗೆ ಮುಖ ಕೊಟ್ಟು ಮಾತನಾಡಲು ಆಗಲಿಲ್ಲ ಅವನಿಗೆ. ಏನಿಲ್ಲ ಸೂರ್ಯ, ಸ್ವಲ್ಪ ತಲೆನೋವು ಎಂದು ಹಾರಿಕೆಯ ಉತ್ತರ ನೀಡಿದನು. ಅಲ್ಲಿ ಕುಳಿತು ಕೆಲಸ ಮಾಡಲು ಮನಸ್ಸಾಗದೆ ತಕ್ಷಣ ಮನೆಗೆ ಹೊರಟು ಬಂದಿದ್ದನು. ಮಂಜಾ, ಚಿನ್ನು ಎಲ್ಲಿದ್ದಾಳೆ, ಏನಾದರೂ ತಿಂದಳ ಎಂದು ಕೇಳಿದನು. ಇಲ್ಲ ಅಣ್ಣ, ರೂಮಿನಲ್ಲಿಯೇ ಇದ್ದಾರೆ, ತಿಂಡಿ ಕೊಡಲು ಹೋದರೆ ಬೇಡ ಎಂದರು ಎಂದು ಮಂಜ ಹೇಳುತ್ತಿದ್ದ ಹಾಗೆ ಕಿರಣ ಕೋಣೆಗೆ ಓಡಿದನು. ನೆಲದಲ್ಲಿ ಕುಳಿತು ಮಂಚಕ್ಕೆ ಒರಗಿ ಅತ್ತು ಹಾಗೆ ಕಣ್ಣು ಮುಚ್ಚಿದ್ದಳು. ಅವನು ಹೊಡೆದ ಏಟಿನಿಂದ ಹಾಲು ಬಿಳುಪಿನಂತಿದ್ದ ಕೆನ್ನೆಯ ಮೇಲೆ ಬೆರಳಚ್ಚು ಅಚ್ಚಾಗಿದ್ದವು. ಅದನ್ನು ನೋಡಿ ನೊಂದುಕೊಂಡವನು ಅವಳ ಬಳಿಗೆ ಹೋಗಿ ಹೆಗಲ ಮೇಲೆ ಕೈ ಇರಿಸಿ ಚಿನ್ನು ಎಂದು ಮೃದುವಾಗಿ ಕರೆದಿದ್ದನು. ಕಿರಣನ ಧ್ವನಿಯನ್ನು ಕೇಳಿ ತಟ್ಟನೆ ಕಣ್ಣು ಬಿಟ್ಟವಳು ಹೆಗಲ ಮೇಲಿದ್ದ ಕಿರಣನ ಕೈಯನ್ನು ಒಡನೆಯೇ ಕಿತ್ತೊಗೆದಳು. ಸಾರಿ ಚಿನ್ನು, ಬೆಳಗ್ಗೆ ಕೋಪದಲ್ಲಿ ಏನೇನೋ ಮಾತನಾಡಿದೆ. ತಪ್ಪೆಲ್ಲ ನನ್ನದೇ. ಆ ಲೆಟರ್ ಗೇಟಿನ ಬಳಿಯೇ ಬಿದ್ದು ಹೋಗಿದೆ. ಅದನ್ನು ಸೆಕ್ಯೂರಿಟಿ ತೆರೆದಿಟ್ಟು ಬೆಳಿಗ್ಗೆ ಕೊಟ್ಟರು. ನೀನೇ ಅದನ್ನು ಕಳೆದು ಹಾಕಿದೀಯಾ ಎಂದು ನಿನ್ನ ಮೇಲೆ ಕೈ ಮಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಅವಳ ಕೈ ಹಿಡಿದು ವಿನಂತಿಸಿದನು. ಇಷ್ಟರವರೆಗೆ ಆ ಪತ್ರವನ್ನು ನಾನೇ ಕಳೆದು ಹಾಕಿದ್ದೇನೆ ಎಂದು ದುಃಖಿಸುತ್ತಿದ್ದವಳು ಕಿರಣನ ಮಾತು ಕೇಳಿ ಕೆಂಡಾಮಂಡಲವಾದಳು. ತಪ್ಪು ನಿಮ್ಮ ಕಡೆ ಇಟ್ಕೊಂಡು ನನಗೆ ಶಿಕ್ಷೆ ನೀಡಿದ್ರಿ ಅಲ್ವಾ? ನನಗೆ ಇನ್ನೂ 2 ಏಟು ಹೊಡೆದಿದ್ದರೆ ನನಗೆ ಇಷ್ಟು ನೋವಾಗುತ್ತಿರಲಿಲ್ಲ. ಆದರೆ ನನ್ನಣ್ಣನ ಬಾಂಧವ್ಯದ ಮೇಲೆ ನೀವಾಡಿದ ಮಾತುಗಳು ನನ್ನನ್ನು ಜೀವಂತ ಶವವನ್ನಾಗಿ ಮಾಡಿದೆ ಎಂದು ಕೂಗಿದಳು. ಹಾಗೆಲ್ಲ ಮಾತನಾಡಬೇಡ ಚಿನ್ನು, ನಾನು ಕೋಪದಲ್ಲಿ ಏನೇನೋ ಮಾತನಾಡಿದೆ ಎಂದು ಕಿರಣ ಹೇಳುತ್ತಿದ್ದ ಹಾಗೆ ಅವನ ಮಾತನ್ನು ಅರ್ಧಕ್ಕೆ ಕೈ ಮೇಲೆತ್ತಿ ತಡೆದವಳು, ಕೋಪದಲ್ಲಿದ್ದಾಗಲೇ ಮನದಲ್ಲಿರುವ ಮಾತು ಬಾಯಿಯಲ್ಲಿ ಬರುವುದು. ನಿಮ್ಮ ಮನದಲ್ಲಿ ಇಷ್ಟೊಂದು ಕೊಳಕು ತುಂಬಿಕೊಂಡಿದ್ದೀರಾ ಎಂದು ನಾನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ಇವತ್ತಿಗೆ ನಿಮ್ಮ ಮೇಲಿದ್ದ ಪ್ರೀತಿ, ನಂಬಿಕೆ ಎಲ್ಲವೂ ಸತ್ತು ಹೋಯಿತು ಎಂದು ಹೇಳಿದವಳು ಅಲ್ಲಿ ನಿಲ್ಲದೆ ಮತ್ತೊಂದು ಕೋಣೆಗೆ ಹೋಗಿ ಕೋಣೆಯ ಬಾಗಿಲನ್ನು ಹಾಕಿಕೊಂಡಿದ್ದಳು. ಚಿನ್ನುವಿನ ಮಾತು ಕೇಳಿದವನಿಗೆ ಬಹಳವೇ ಸಂಕಟವಾಗಿತ್ತು. ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು ಎನ್ನುವ ಗಾದೆಯನ್ನು ಯಾರೂ ಸುಮ್ಮನೆ ಹೇಳಿಲ್ಲ ಎಂದು ಅರಿವಾಯಿತು. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಏನಾಗುತ್ತದೆ? ಕೋಪದಲ್ಲಿ ಆಡಿದ ಮಾತು ಮತ್ತೆಂದು ಮರಳಿ ಬರುವುದಿಲ್ಲ ಎಂದು ತಲೆಯ ಮೇಲೆ ಕೈ ಹೊತ್ತು ಕುಸಿದು ಕುಳಿತನು. ಅಣ್ಣ, ನೀವು ಹೀಗೆ ಸುಮ್ಮನೆ ಕುಳಿತರೆ ಇಬ್ಬರ ಮಧ್ಯ ಇರುವ ಮನಸ್ತಾಪ ಇನ್ನೂ ಹೆಚ್ಚಾಗುತ್ತಲೇ ಹೋಗುತ್ತದೆ. ನೀವೇ ಹೋಗಿ ಅಕ್ಕನನ್ನು ಸಮಾಧಾನ ಮಾಡಿ ಊಟಕ್ಕೆ ಕರೆದುಕೊಂಡು ಬನ್ನಿ. ಬೆಳಿಗ್ಗೆಯಿಂದ 1 ಹನಿ ನೀರು ಕೂಡ ಕುಡಿಯದೆ ಹಾಗೆ ಇದ್ದಾರೆ. ಹೀಗೆ ಆದರೆ ಅವರ ಆರೋಗ್ಯದ ಗತಿ ಏನು? ಆಗಲೇ ರಾತ್ರಿಯಾಗಿದೆ. ಮಧ್ಯಾಹ್ನ ಮಾಡಿದ ಅಡಿಗೆಯನ್ನೆಲ್ಲವನ್ನು ಬಿಸಿ ಮಾಡುತ್ತೇನೆ. ನೀವೇ ಹೋಗಿ ಅಕ್ಕನನ್ನು ಕರೆದುಕೊಂಡು ಬನ್ನಿ ಎಂದನು ಮಂಜ. ಚಿನ್ನು ಬೆಳಗ್ಗೆಯಿಂದ ಹಸಿದು ಇರುವುದನ್ನು ನೋಡಿದ ಮಂಜನಿಗೆ ಸಂಕಟವಾಗಿತ್ತು. ಅವಳ ಜೊತೆ ಮಾತನಾಡಿ ಸಮಾಧಾನ ಮಾಡೋಣ ಎಂದರೆ ಬಾಗಿಲು ಕೂಡ ತೆಗೆಯುತ್ತಿಲ್ಲ ಮಂಜ. ನಾನು ಏನು ಮಾಡಲಿ ಎಂದನು. ಅಣ್ಣ, ಮಧ್ಯಾಹ್ನ ಹೋಗಿ ಬಾಗಿಲು ಹಾಕಿಕೊಂಡವರು ಇನ್ನೂ ಬಾಗಿಲು ತೆಗೆದಿಲ್ಲ. ನನಗೆ ಯಾಕೋ ಭಯವಾಗುತ್ತಿದೆ. ಏನಾದರೂ ಅನಾಹುತ ಎಂದು ಮಂಜ ಹೇಳುವ ಮೊದಲೇ ಮಂಜಾ ಎಂದು ಜೋರಾಗಿ ಕೂಗಿದನು. ಹಾಗೆಲ್ಲ ಹೇಳಬೇಡ ಮಂಜ, ಅವಳು ಹಾಗೆಲ್ಲ ಏನು ಮಾಡಿಕೊಳ್ಳುವುದಿಲ್ಲ ಎಂದು ನಡುಗುವ ಧ್ವನಿಯಲ್ಲಿಯೇ ಹೇಳಿದನು. ಅವನಿಗೂ ಕೂಡ ಅನಾಹುತವನ್ನು ನೆನೆದು ಭಯ ಆವರಿಸಿತು. ಒಡನೆಯೇ ಅವಳಿದ್ದ ಕೋಣೆಗೆ ಬಂದವನು, ಚಿನ್ನು ಬಾಗಿಲು ತೆಗಿ. ನೀನು ಬಾಗಿಲು ತೆಗೆಯದಿದ್ದರೂ ಪರವಾಗಿಲ್ಲ, ಅಲ್ಲಿಂದಲೇ ಒಮ್ಮೆ ಮಾತಾಡು ಸಾಕು ಎಂದನು ಅದೇ ನಡುಗುವ ಧ್ವನಿಯಲ್ಲೇ. ಆದರೆ ಚಿನ್ನು ಮಾತ್ರ ಏನು ಪ್ರತಿಕ್ರಿಯೆ ನೀಡಲಿಲ್ಲ. ನೋಡು ಚಿನ್ನು, ನೀನು ಈಗ ಮಾತಾಡಲಿಲ್ಲ ಅಂದರೆ ಸೂರ್ಯನಿಗೆ ಕರೆ ಮಾಡ್ತೀನಿ. ಇಲ್ಲಿ ನಡೆದ ಎಲ್ಲ ವಿಷಯವನ್ನು ಹೇಳಿ ಅವನು ಏನು ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸುತ್ತೇನೆ ಎಂದು ತನ್ನ ಫೋನ್ ತೆಗೆದ ತಕ್ಷಣ ಬಾಗಿಲು ತೆಗೆದಿದ್ದಳು.
ನಮ್ಮಿಬ್ಬರ ನಡುವಿನ ಮನಸ್ತಾಪ, ನನ್ನ ನೋವು ನನಗೇ ಇರಲಿ. ಅವರಾಡಿದ ಮಾತುಗಳು ಅಣ್ಣನಿಗೆ ತಿಳಿದರೆ ಅವನು ತುಂಬ ನೊಂದುಕೊಳ್ಳುತ್ತಾನೆ. ಯಾರಿಗೂ ಸಿಗದೇ ಇರುವ ಅಳಿಯ ನನಗೆ ಸಿಕ್ಕಿದ್ದಾನೆ ಎಂದು ಹೆಮ್ಮೆಯಿಂದ ಹೇಳುವ ನನ್ನಪ್ಪ ಅಮ್ಮನ ಮನಸ್ಸು ಛಿದ್ರವಾಗುತ್ತದೆ ಎಂದು ನೆನೆದವಳು ಕಿರಣ ಕರೆ ಮಾಡುವ ಮುಂಚೆಯೇ ಬಾಗಿಲು ತೆಗೆದಿದ್ದಳು. ನಾನು ಆತ್ಮಹತ್ಯೆ ಮಾಡಿಕೊಳ್ಳುವ ಹೇಡಿಯಲ್ಲ. ನೀವೇ ಹೇಳಿದ ಹಾಗೆ ನನ್ನಣ್ಣ ನನಗೆ ದುರಹಂಕಾರದ ಜೊತೆಗೆ ಧೈರ್ಯವನ್ನು ಕೂಡ ಹೇಳಿಕೊಟ್ಟಿದ್ದಾನೆ. ನನ್ನ ಬಗ್ಗೆ ನೀವ್ಯಾರೂ ಚಿಂತೆ ಮಾಡುವ ಅಗತ್ಯ ಇಲ್ಲ ಎಂದು ಕೋಪದಲ್ಲಿ ಹೇಳಿ ಮತ್ತೆ ಬಾಗಿಲನ್ನು ಹಾಕಿಕೊಂಡಿದ್ದಳು. ಚಿನ್ನು ಮಾತನಾಡಿದ್ದೇ ಸಮಾಧಾನ ತಂದಿತ್ತು. ನಿಡಿದಾದ ಉಸಿರನ್ನು ಹೊರದಬ್ಬಿ ಅಲ್ಲಿಯೇ ಬಾಗಿಲ ಬಳಿಯೇ ಕುಸಿದು ಕುಳಿತನು. ಅಣ್ಣ, ಹೀಗೆ ಆದರೆ ಮುಂದೆ ಏನು ಗತಿ? ಏನಾದರೂ ಮಾತಾಡಿ ಅವರು ಊಟ ಮಾಡುವ ಹಾಗೆ ಮಾಡಿ ಎಂದು ವಿನಂತಿಸಿದನು ಮಂಜ. ತಪ್ಪು ಮಾಡಿರುವುದು ನಾನು. ಈಗ ಅವಳನ್ನು ಹೇಗೆ ಕನ್ವಿನ್ಸ್ ಮಾಡಲಿ ಮಂಜ? ನನಗೆ ಯಾವ ದಾರಿಯೂ ತೋಚುತ್ತಿಲ್ಲ ಎಂದು ಸೋತ ಧ್ವನಿಯಲ್ಲಿ ಹೇಳಿದನು. ಅಣ್ಣ, ಈಗ ಬಾಗಿಲು ತೆಗೆಯಲಿಲ್ಲ ಎಂದರೆ ಸೂರ್ಯಣ್ಣನಿಗೆ ಕರೆ ಮಾಡಿ ಹೇಳ್ತೀನಿ ಎಂದು ಹೇಳಿದ್ರಲ್ಲ, ಹಾಗೆಯೇ ಏನಾದರೂ ಉಪಾಯ ಮಾಡಿ ಊಟ ಮಾಡಿಸಿ ಎಂದು ಒಂದು ಉಪಾಯವನ್ನು ಸೂರ್ಯನಿಗೆ ನೀಡಿದನು ಮಂಜ. ಕಿರಣನಿಗೂ ಕೂಡ ಮಂಜ ಹೇಳಿದ ಮಾತು ಸರಿ ಎನಿಸಿತು. ಅಷ್ಟರಲ್ಲಿ ಸಿಂಚನಾಳೆ ಕಿರಣನ ಮೊಬೈಲ್ಗೆ ಕರೆ ಮಾಡಿದ್ದಳು. ಕಣ್ಣಿನಲ್ಲಿ ಇಳಿಯಲು ತವಕಿಸುತ್ತಿದ್ದ ಕಣ್ಣೀರನ್ನು ತಡೆದುಕೊಂಡು ತನ್ನ ಧ್ವನಿಯನ್ನು ಸರಿ ಮಾಡಿಕೊಂಡವನು, ಹೇಳು ಸಿಂಚನ ಎಂದು ಕರೆ ಸ್ವೀಕರಿಸಿ ಹೇಳಿದನು. ಕಿರಣ, ಯಾಕೆ ಚಿನ್ನು ಫೋನ್ ಸ್ವಿಚ್ ಆಫ್ ಎಂದು ಬರುತ್ತಿದೆ? ಒಂದು ದಿನವೂ ತಪ್ಪಿಸದೆ ಇಲ್ಲಿಗೆ ಬರುತ್ತಿದ್ದವಳು ಇವತ್ತು ಯಾಕೆ ಬಂದಿಲ್ಲ? ಏನಾಯಿತು ಅವಳಿಗೆ? ನೀನು ಕೂಡ ತಲೆನೋವು ಎಂದು ಆಫೀಸಿನಿಂದ ಬೇಗ ಹೊರಟು ಬಂದೆ ಎಂದು ಸೂರ್ಯ ಹೇಳಿದರು. ಇವಾಗ ಹೇಗಿದ್ದೀಯಾ ಎಂದು ಗಾಬರಿಯಾಗಿ ಒಂದೇ ಉಸಿರಿಗೆ ಕೇಳಿದಳು. ನಾನು ಚೆನ್ನಾಗಿದ್ದೀನಿ ಸಿಂಚನ. ಅವಳ ಫೋನ್ ಸ್ವಿಚ್ ಆಫ್ ಆಗಿರುವುದು ಗೊತ್ತಿಲ್ಲ ನನಗೆ. ಇಲ್ಲಿಯೇ ಇದ್ದಾಳೆ, ಕೊಡ್ತೀನಿ ಎಂದು ಚಿನ್ನುಗೆ ಕೇಳಿಸಲಿ ಎಂದೇ ಜೋರಾಗಿ ಹೇಳಿದವನು, ಚಿನ್ನು, ಸಿಂಚನ ನಿನ್ನ ಜೊತೆ ಮಾತಾಡಬೇಕಂತೆ, ತಗೋ ಮಾತನಾಡು ಎಂದು ಅದೇ ಜೋರಿನಿಂದ ಹೇಳಿದನು. ಅವನ ಮಾತು ಕೇಳಿದವಳು ತಕ್ಷಣ ಬಾಗಿಲು ತೆಗೆದು ಕಿರಣನ ಕೈಯಿಂದ ಕೋಪದಲ್ಲಿಯೇ ಫೋನನ್ನು ತೆಗೆದುಕೊಂಡವಳು ತನ್ನ ದುಃಖವನ್ನು ಮರೆಮಾಚಿ, ಹೇಳಿ ಅಕ್ಕ ಎಂದಳು. ನಿನ್ನ ಫೋನ್ ಏನಾಗಿದೆ? ಯಾಕೆ ಸ್ವಿಚ್ ಆಫ್ ಆಗಿದೆ ಎಂದು ಸಿಂಚನ ಮತ್ತದೇ ಪ್ರಶ್ನೆ ಕೇಳಿದಳು. ಅಕ್ಕ, ಅದು ಫೋನ್ ಹಾಳಾಗಿದೆ, ಓಪನ್ ಆಗ್ತಿಲ್ಲ. ಅಲ್ಲದೆ ಇವತ್ತು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರಲು ಆಗಲಿಲ್ಲ ಎಂದಳು. ಕಿರಣ ಹೊಸ ಫೋನ್ ತಂದು ಕೊಟ್ಟಿದ್ದರೆ ನನಗೆ ಹೊಸ ಫೋನ್ ಬೇಡ, ನನ್ನ ಅಣ್ಣನ ಫೋನೇ ಸಾಕು ಎಂದು ತೆಗೆದುಕೊಳ್ಳದೆ ಅದನ್ನು ಮತ್ತೆ ಅಂಗಡಿಗೆ ವಾಪಸ್ ಕೊಡಿಸಿದಳು. ಅಂಥದ್ರಲ್ಲಿ ಬೆಳಗ್ಗೆಯಿಂದ ಫೋನ್ ಹಾಳಾಗಿದೆ ಎಂದರೆ ಇಷ್ಟೊತ್ತಿನ ತನಕ ಕಿರಣ ಸುಮ್ಮನೆ ಇರುತ್ತಿರಲಿಲ್ಲ ಎಂದು ಅಂದಾಜಿಸಿದವಳಿಗೆ ಆಗಲೇ ಅನುಮಾನ ಬಂದಿತ್ತು. ಅಲ್ಲದೆ ಚಿನ್ನು ಧ್ವನಿಯಲ್ಲಿದ್ದ ನೋವನ್ನು ಗುರುತಿಸಿದವಳಿಗೆ ಅವಳ ಅನುಮಾನ ಇನ್ನೂ ಬಲವಾಗಿತ್ತು. ಅದನ್ನು ಈಗಲೇ ಕೇಳುವುದು ಸರಿಯಲ್ಲ ಎಂದು ಸುಮ್ಮನಾದಳು. ಚಿನ್ನು, ಇವತ್ತು ನೀನಿಲ್ಲದೆ ತುಂಬ ಬೇಜಾರಾಗ್ತಿತ್ತು. ನಾಳೆ ಬೆಳಗ್ಗೆ ಬೇಗ ನೀನು ಇಲ್ಲಿರಬೇಕು ಎಂದವಳು ಸೂರ್ಯನಿಗೆ ಫೋನ್ ಕೊಟ್ಟಿದ್ದಳು. ಚಿನ್ನು, ಆ ಫೋನ್ ತೆಗೆದುಕೊಂಡು ಬಾ, ವರ್ಷಗಳಾಗಿದೆ. ಈಗಲಾದರೂ ಅದನ್ನು ಬಿಸಾಕಿ ಕಿರಣ ಕೊಡಿಸುವ ಹೊಸ ಫೋನ್ ತಗೋ ಎಂದು ಸೂರ್ಯ ಹೇಳಿದರೆ, ಬೇರೆಯವರಿಗೆ ಇದು ಕೇವಲ ಒಂದು ವಸ್ತು ಆಗಿರಬಹುದು ಅಣ್ಣ, ಆದರೆ ಇದರಲ್ಲಿ ನಿನ್ನ ಪ್ರೀತಿ ಅಡಗಿದೆ, ನಿನ್ನ ಶ್ರಮ ಅಡಗಿದೆ. ಅಷ್ಟು ಸುಲಭವಾಗಿ ಈ ಫೋನ್ ಬಿಡಲು ನನಗೆ ಆಗುವುದಿಲ್ಲ ಎಂದು ತಾನೇ ಸ್ವಿಚ್ ಆಫ್ ಮಾಡಿರುವ ಫೋನ್ ಕೈಯಲ್ಲಿ ಹಿಡಿದು ಹೇಳಿದಳು. ಚೆನ್ನಾಗಿರುವ ಫೋನನ್ನು ಹೇಗೆ ತಾನೇ ಬಿಸಾಕುತ್ತಾಳೆ? ಸೂರ್ಯ ಮೊದಲ ಬಾರಿಗೆ ಕೊಡಿಸಿದ ಫೋನ್ ಕಂಡರೆ ಅವಳಿಗೆ ಎಷ್ಟು ಪ್ರೀತಿ ಎಂದು ಸೂರ್ಯನಿಗೆ ಚೆನ್ನಾಗಿ ಗೊತ್ತಿತ್ತು. ಆಯಿತು ಚಿನ್ನು, ನಿನಗೆ ಆ ಫೋನ್ ಬಿಸಾಕಲು ಮನಸ್ಸಿಲ್ಲ ಎಂದರೆ ಅದನ್ನೇ ನಾಳೆ ರೆಡಿ ಮಾಡಿಸಿಕೊ ಎಂದವನು, ಊಟ ಆಯಿತಾ ಎಂದು ಕೇಳಿದನು. ಸೂರ್ಯನ ಮಾತಿಗೆ ಕಷ್ಟದಲ್ಲಿ ಆಯಿತು ಎಂದ ತಕ್ಷಣ, ಸೂರ್ಯ, ಚಿನ್ನು ಇನ್ನು ಊಟ ಎಂದು ಕಿರಣ ಹೇಳುತ್ತಿದ್ದ ಹಾಗೆ ಕರೆಯನ್ನು ತುಂಡರಿಸಿ ಕಿರಣನನ್ನೇ ಕೊಲ್ಲುವಂತೆ ನೋಡಿದಳು. ಅವಳನ್ನು ಲೆಕ್ಕಿಸದೆ ಅವಳ ಕೈಯಿಂದ ಫೋನ್ ಕಸಿದವನು ಮತ್ತೆ ಸೂರ್ಯನಿಗೆ ಕರೆ ಮಾಡಲು ಹೋದನು. ಚಿನ್ನು ಪುನಃ ಕಿರಣನ ಕೈಯಿಂದ ಫೋನ್ ಕಸಿದುಕೊಂಡವಳು ಕರೆಯನ್ನು ತುಂಡರಿಸಿ, ಮಂಜಣ್ಣ ಬನ್ನಿ ಊಟ ಮಾಡ್ತೀನಿ ಎಂದು ಕೆಳಗೆ ಹೋಗಿದ್ದಳು. ಕಿರಣ ಮುಗುಳು ನಕ್ಕವನು ಅವಳ ಹಿಂದೆಯೇ ಹೊರಟಿದ್ದನು. ಮಂಜಣ್ಣ, ತುಂಬ ತಡ ಆಗಿದೆ, ನಿಮ್ಮ ಹೆಂಡತಿ ಒಬ್ಬರೇ ಇದ್ದಾರೆ, ನೀವು ಹೋಗಿ ಎಂದು ಮಂಜನನ್ನು ಕಳುಹಿಸಿದವಳು ಊಟ ಮಾಡಲು ಮನಸ್ಸಿಲ್ಲ ಎಂದರೂ ಬೆಳಗ್ಗೆಯಿಂದ ಏನೂ ತಿನ್ನದೆ ಸುಸ್ತಾಗಿದ್ದಳು ಮತ್ತು ಊಟ ತಿನ್ನಲಿಲ್ಲ ಎಂದರೆ ಕಿರಣ ಸೂರ್ಯನಿಗೆ ಎಲ್ಲಿ ಹೇಳುತ್ತಾನೋ ಎನ್ನುವ ಭಯದಲ್ಲಿ ಸ್ವಲ್ಪವೇ ಸ್ವಲ್ಪ ತಟ್ಟೆಗೆ ಹಾಕಿಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕುಳಿತು ತಿನ್ನತೊಡಗಿದಳು. ಅವಳ ಮುಂದೆ ಕುಳಿತ ಕಿರಣ ಮಾತ್ರ ಅವಳ ಮೇಲಿನ ಕಣ್ಣು ಕೀಳದೆ ಅವಳನ್ನೇ ನೋಡುತ್ತಾ ಕ್ಷಣಕ್ಕೊಮ್ಮೆ ಸಾರಿ ಕೇಳಿದರೂ ಕೂಡ ಅವನ ಮಾತು ತನಗೆ ಕೇಳಿಸಲೇ ಇಲ್ಲ ಎಂದು ಕತ್ತು ಸಹ ಮೇಲೆತ್ತದೆ ತನ್ನ ಪಾಡಿಗೆ ತಾನು 4 ತುತ್ತು ತಿಂದು ಎದ್ದು ಹೊರಟು ಮತ್ತದೇ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಳು.
ಬೆಳಗ್ಗೆ ಎದ್ದ ತಕ್ಷಣ ಮಡದಿ ಇದ್ದ ಕೋಣೆಯ ಬಳಿಗೆ ಬಂದು ಸಾರಿ ಚಿನ್ನು, ಪ್ಲೀಸ್ ಬಾಗಿಲು ತೆಗಿ ಎಂದನು. ಅವಳ ಈ ರೀತಿಯ ನಿರ್ಲಕ್ಷ್ಯವನ್ನು ಅವನಿಗೆ ಸಹಿಸಲು ಆಗುತ್ತಿರಲಿಲ್ಲ. ಅದಾಗಲೇ ಅವಳ ಮನಸ್ಸು ಕಲ್ಲಿನಂತೆ ಜಡವಾಗಿತ್ತು. ಅವನ ಯಾವ ಕ್ರಿಯೆಗೂ ಪ್ರತಿಕ್ರಿಯಿಸದೆ ಮೌನವಾಗಿ ಉಳಿದಳು. ಅವಳು ಬಾಗಿಲು ತೆಗೆಯುವುದಿಲ್ಲ ಎಂದು ಚೆನ್ನಾಗಿ ಅರಿತವನು ತಿಂಡಿಯನ್ನು ತಿನ್ನದೆ ಕಚೇರಿಗೆ ಹೊರಟಿದ್ದನು. ಇಂದು ಮನೆಗೆ ಬರ್ತೀನಿ ಎಂದು ಸಿಂಚನಾಳಿಗೆ ಹೇಳಿದರೂ ಕೂಡ ಅಲ್ಲಿಗೆ ಹೋದರೆ ಸಿಂಚನಾಳಿಗೆ ವಿಷಯ ತಿಳಿಯುತ್ತದೆ, ಅವಳು ಕೂಡ ನೋವು ತಿನ್ನುತ್ತಾಳೆ ಎಂದು ಅರಿತವಳು ಅಂದು ಕೂಡ ಅವರ ಮನೆಗೆ ಹೋಗದೆ ಹಾಗೆ ಉಳಿದಳು. ಚಿನ್ನು ಬರದಿದ್ದನ್ನು ನೋಡಿದ ಸಿಂಚನಾಳ ಅನುಮಾನ ಬಲವಾಗಿತ್ತು. ನನ್ನ ದುಃಖದಿಂದ ಈ ಸ್ಥಿತಿಯಲ್ಲಿ ಅವರನ್ನು ನಿರ್ಲಕ್ಷ್ಯ ಮಾಡುವುದು ಸರಿಯಲ್ಲ ಎಂದು ಅರಿತವಳು ಮಾರನೇ ದಿನ ತನ್ನ ಅಣ್ಣನ ಮನೆಗೆ ಹೋಗಿದ್ದಳು. ಚಿನ್ನು, ಏನಾಯಿತು? ಯಾಕೆ ಮುಖ ಎಲ್ಲ ಊದಿದೆ, ಕಣ್ಣೆಲ್ಲ ಕೆಂಪಗಾಗಿದೆ ಎಂದು ಸಿಂಚನ ಕೇಳುತ್ತಿದ್ದ ಹಾಗೆ ಇಷ್ಟರ ತನಕ ತಡೆ ಹಿಡಿದಿದ್ದ ದುಃಖವನ್ನೆಲ್ಲ ಅವಳನ್ನು ತಬ್ಬಿ ಹೊರಹಾಕಿದಳು. ಅವಳ ಅಳುವನ್ನು ನೋಡಿದ ಸಿಂಚನಾಳಿಗೆ ಅವಳ ಅನುಮಾನ ಬಲವಾಗಿತ್ತು. ಚಿನ್ನು ಅತ್ತು ಸಮಾಧಾನವಾದ ನಂತರ ಈಗ ಹೇಳು, ಏನಾಯಿತು ಎಂದು ಕೇಳಿದಳು. ಸಿಂಚನಾಳ ಮುಂದೆ ಏನನ್ನು ಮುಚ್ಚಿಡಲು ಇಷ್ಟಪಡದವಳು ನಡೆದ ಘಟನೆ ಎಲ್ಲವನ್ನು ಬಿಡಿಸಿ ಹೇಳಿದಳು. ಕಿರಣ ಈ ರೀತಿಯೆಲ್ಲ ಮಾತನಾಡಿದ್ದಾನೆ ಎಂದು ಕೇಳಿ ಸಿಂಚನಾಳಿಗೂ ಕೂಡ ಆಶ್ಚರ್ಯವಾಗಿತ್ತು. ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದರೂ ಹೀಗೆ ಇಷ್ಟೊಂದು ನೊಂದುಕೊಳ್ಳುತ್ತಾರಾ? ಅವನಿಗೂ ಸೂರ್ಯ ನಿನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಏನೋ ಕೋಪದಲ್ಲಿ ಹಾಗೆ ಮಾತನಾಡಿದ್ದಾನೆ. ಅವನ ಕೋಪದ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲ. ಮನದೊಳಗೆ ಕಿರಣನ ಮೇಲೆ ಅಸಾಧ್ಯ ಕೋಪವಿದ್ದರೂ ಅದನ್ನು ತೋರುಗೊಡದೆ ಚಿನ್ನುವನ್ನು ಸಮಾಧಾನ ಮಾಡಿದವಳು ತಾನೇ ಅಡುಗೆ ಮಾಡಿ ಅವಳು ಬೇಡ ಎಂದರೂ ಕೇಳದೆ ತಾನೇ ಊಟ ತಿನ್ನಿಸಿದಳು. ಚಿನ್ನು, ಇವತ್ತು ಇಲ್ಲಿಯೇ ಇರು, ನಿನ್ನ ನೋವು ಸ್ವಲ್ಪ ಕಡಿಮೆಯಾಗುತ್ತದೆ, ನಾಳೆ ಹೋಗುವಂತೆ ನಾನು ಕಿರಣನಿಗೆ ಹೇಳ್ತೀನಿ ಎಂದು ಸಿಂಚನ ಹೇಳಿದರೆ, ಇಲ್ಲ ಅಕ್ಕ, ಈ ಮುಖ ಇಟ್ಕೊಂಡು ಅಣ್ಣನನ್ನು ಎದುರಿಸಲು ನನ್ನಿಂದ ಸಾಧ್ಯವಿಲ್ಲ, ನಾನು ಹೊರಡುತ್ತೇನೆ ಎಂದು ಹೊರಟವಳು ಮತ್ತೆ ಏನೋ ನೆನೆದು ಹಿಂದೆ ಬಂದು, ಅಕ್ಕ, ಯಾವುದೇ ಕಾರಣಕ್ಕೂ ಈ ವಿಷಯ ಅಣ್ಣನಿಗೆ ತಿಳಿಯಬಾರದು ಎಂದರೆ, ಆಯಿತು ಬಿಡು, ಹೇಳುವುದಿಲ್ಲ ಎಂದಳು. ಇಲ್ಲ ಅಕ್ಕ, ಬಾಯಿ ಮಾತಲ್ಲಿ ನೀವು ಹೇಳಿದರೆ ನನಗೆ ನಂಬಿಕೆ ಬರುವುದಿಲ್ಲ. ನನ್ನ ಮೇಲೆ ನಿಮಗೆ ತುಂಬ ಪ್ರೀತಿ, ಹಾಗಾಗಿ ಅಣ್ಣನಿಗೆ ಹೇಳ್ತೀರ, ಅದಕ್ಕೆ ನೀವು ಅಣ್ಣನಿಗೆ ಹೇಳುವುದಿಲ್ಲ ಎಂದು ನನಗೆ ಮಾತು ಕೊಡಿ ಎಂದು ತನ್ನ ಬಲಗೈಯನ್ನು ಮುಂದೆ ಚಾಚಿದಳು. ಯಾವ ವಿಷಯವನ್ನು ಸೂರ್ಯನಿಂದ ಮುಚ್ಚಿಡದವಳು ಇಂದು ಚಿನ್ನುವಿನ ಮಾತಿಗೆ ಕಟ್ಟು ಬಿದ್ದು ಭಾಷೆ ಕೊಟ್ಟಿದ್ದಳು. ಇದರಿಂದ ಮುಂದೆ ಸಿಂಚನ ತುಂಬ ನೋವು ಪಡುವವಳಿದ್ದಳು. ಕಿರಣ, ನಿನ್ನ ಮನಸ್ಸಿನಲ್ಲಿ ಈ ರೀತಿ ಇದೆ ಎಂದು ನಾನು ಕನಸಿನಲ್ಲಿ ಎಣಿಸಿರಲಿಲ್ಲ. ಚಿನ್ನು ಯಾವತ್ತೂ ಇಷ್ಟೊಂದು ನೊಂದಿರುವುದನ್ನು ನಾನು ನೋಡಿರಲಿಲ್ಲ. ಯಾರೇ ಬಂದರೂ ಮದುವೆಗೆ ಒಪ್ಪದವಳು ನಿನ್ನನ್ನು ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಅವಳಿಗೆ ಇಷ್ಟೊಂದು ನೋವು ನೀಡುತ್ತಿದ್ದೀಯಾ? ಚಿನ್ನು ಆ ಕಡೆ ಹೋಗುತ್ತಿದ್ದ ಹಾಗೆ ಕಿರಣನಿಗೆ ಕರೆ ಮಾಡಿದ ಸಿಂಚನ ಒಂದೇ ಸಮ ಬೈಯುತ್ತಿದ್ದಳು. ಸಿಂಚನ ಕೋಪದ ಕೈಗೆ ಬುದ್ಧಿ ಕೊಟ್ಟು ಹಾಗೆಲ್ಲ ಮಾತನಾಡಿದೆ. ಅದಕ್ಕೋಸ್ಕರ ಅವಳ ಬಳಿ ಅದೆಷ್ಟು ಬಾರಿ ಕ್ಷಮೆ ಕೇಳಿದ್ದೇನೆ ನನಗೆ ಗೊತ್ತು. ಆದರೆ ಅವಳು ಮಾತ್ರ ನನ್ನ ಬಳಿ ಒಂದು ಮಾತು ಆಡುತ್ತಿಲ್ಲ. ಅವಳೆಷ್ಟು ನೊಂದಿದ್ದಾಳೋ ನಾನು ಕೂಡ ಅಷ್ಟೇ ನೊಂದಿದ್ದೇನೆ ಎಂದನು ಬೇಸರದಲ್ಲಿ. ನೀನು ಆಡಿದ ಮಾತುಗಳನ್ನು ಮರೆಯಲು ಅಷ್ಟು ಸುಲಭದ ಮಾತಲ್ಲ ಕಿರಣ. ನಿನಗೆ ಅಷ್ಟು ನೋವಾಗುತ್ತಿದೆ ಎಂದರೆ ಇನ್ನು ಅವಳಿಗೆ ಇನ್ನೆಷ್ಟು ನೋವಾಗಿರಬಹುದು ಒಮ್ಮೆ ಯೋಚಿಸು. ಅಲ್ಲದೆ ಈ ವಿಷಯ ಸೂರ್ಯನಿಗೆ